ನೋಡ್ತಾ ಇದ್ವಿ ನಾವು ಯಾರ್ಯಾರು ಯಾವ್ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ಇದೆಲ್ಲದರ ಜೊತೆಗೆ ಈ ಪ್ರತಿಭಟನೆಗಳು ಕೂಡ ದಿನದಿಂದ ದಿನಕ್ಕೆ ತೀವ್ರ ಆಗ್ತಾ ಇದೆ. ಇನ್ನು ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ದಾವಣಗೆರೆಯಲ್ಲಿ ಶಂಕಿತ ಉಗ್ರ ಸುಹೇಲ್ ಅರೆಸ್ಟ್ ಮಾಡಿರುವಂಥ ಕೇಸ್ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಇವನ ವಿರುದ್ಧ FIR ದಾಖಲಾಗಿದೆ. ಫ್ಯಾಕ್ಟ್ರಿಯಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಿದ್ದಂಥವನು ರಾಣಾಭಾಯ್ ಹೆಸರಲ್ಲಿ ಪಾಕ್ ಕೋಡ್ ಇರುವಂಥ ನಂಬರ್ ಇವನ ಹತ್ರ ಪತ್ತೆ ಆಯಿತು. ರಾಮ ಮಂದಿರ ಸ್ಫೋಟಿಸಬೇಕು ಅನ್ನುವಂಥ ಉದ್ದೇಶ ಇತ್ತಂತೆ ಅವನಿಗೆ, ಭಾಳ ದೊಡ್ಡ ಉದ್ದೇಶ. ಬಾಯಿ ಬಿಟ್ಟಿದ್ದಾನೆ ಶಂಕಿತ ಉಗ್ರ, ಬಾಯಿ ಬಿಡಿಸಿದ್ದಾರೆ ಪೊಲೀಸರು. ತಿನ್ನೋಕೆ ಅನ್ನ ಇಲ್ಲ, ಮಾಡೋದು ಪೇಂಟಿಂಗ್ ಕೆಲಸ. ಯಾಕೆ ಬೇಕು ಇಂಥ ಹುಡುಗರು ತಲೆಯಲ್ಲಿ ಬಿತ್ತರಲ್ಲ ವಿಷ ಬೀಜಗಳನ್ನು? ಏನು ಮಾಡಬೇಕಂತವ್ರಿಗೆ? ರಾಮ ಮಂದಿರ ಸ್ಫೋಟಿಸ್ತಾನಂತೆ. ಕೆಲ ಶಸ್ತ್ರಾಸ್ತ್ರಗಳನ್ನು ಕೂಡ ಹಿಡ್ಕೊಂಡವನು ಫೋಟೋಗೆ ಪೋಸ್ ಕೊಟ್ಟಿರೋದು. ನೋಡಿ, ಅವನು ತೋರಿಸ್ತಾ ಇದ್ದೀವಿ. ಸಮಾಜಘಾತಕ ಚಟುವಟಿಕೆ ಮಾಡಬೇಕು ಅನ್ನುವಂಥ ಉದ್ದೇಶ ಇತ್ತು. ಇವನು ಕೊಟ್ಟಿರುವಂಥ ಮಾಹಿತಿಯಿಂದ ಇವೆಲ್ಲವೂ ಕೂಡ ಹೊರಗಡೆಗೆ ಬಂದಿದೆ. ಈಗ ದಾವಣಗೆರೆಯಿಂದ ತುಮಕೂರು ಪೊಲೀಸರಿಗೆ ಇವನನ್ನು ಹಸ್ತಾಂತರಿಸಲಾಗಿದೆ. ಸುಹೇಲ್ಗೆ ಉಗ್ರ ಸಂಘಟನೆಯ ಸಂಪರ್ಕ ಇತ್ತು. ಪಾಕ್ ಸಂಘಟನೆಗಳ ಜೊತೆಗೆ ಇವನು ಸಂಪರ್ಕ ಹೊಂದಿದ್ದ. ಎಲ್ಲಿಂದ ಇಲ್ಲಿ ತನಕ ನೋಡಿ, ಈ ಪೇಂಟ್ ಹೊಡೆಯೋರನ್ನು ಬಿಡಲ್ಲ ಅಂತಂತಂದರೆ ಇಂಥವ್ರನ್ನೇ ಅವರು ಎಳ್ಕೊಳ್ಳೋದು. ಶಂಕಿತ ಉಗ್ರ ಸುಹೇಲ್ಗೆ ವಿಧ್ವಂಸಕ ಕೃತ್ಯಗಳ ಹಿನ್ನೆಲೆ ಇದೆಯಂತೆ. ಡಾಕ್ಟರ್ HD ಶೇಖರ್, ದಾವಣಗೆರೆ SP, ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. 10 ಜನರ ತಂಡ ಕಳೆದ 15 ದಿನಗಳ ಹಿಂದೆಯೇ ದಾವಣಗೆರೆಗೆ ಬಂದಿತ್ತು ಅಂದಿದ್ದಾರೆ SP. ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು, ಸುಮಾರು 15 ದಿನಗಳ ಹಿಂದೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಖಾಸಗಿ ಫ್ಯಾಕ್ಟ್ರಿಯಲ್ಲಿ ಪೇಂಟಿಂಗ್ ಕೆಲಸಕ್ಕಾಗಿ ಬಂದು ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿದ್ದರು. ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನ ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು, ಅವರನ್ನು ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು. ಸದ್ಯಕ್ಕೆ ಇರತಕ್ಕಂಥ ಮಾಹಿತಿ, ಪ್ರಾಥಮಿಕ ಮಾಹಿತಿ ಪ್ರಕಾರ ಇವರೆಲ್ಲರೂ ಈ ಥರ ವಿಧ್ವಂಸಕ ಕೃತ್ಯಗಳ ಒಂದು ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರೂ ಕೂಡ ಪರಿಚಯ ಆಗಿ ಒಬ್ಬರಿಗೊಬ್ಬರು ಈ ಆನ್ಲೈನಲ್ಲಿ ಟಚ್ ಇದ್ದಾರೆ ಅಂತ ಬಿಟ್ಟೇಳಿ ಮಾಹಿತಿ ಇತ್ತು. ಇವರ ಒಂದು ವೆರಿಫೈ ಮಾಡಿದಾಗ ಆ ಥರ ಪ್ರಾಥಮಿಕವಾಗಿ ಬೆಳಕಿಗೆ ಬಂದಿದೆ. ಈ ಹಿಂದೆ ಕೂಡ ತುಮಕೂರು ಜಿಲ್ಲೆಯಲ್ಲಾಗಿರ್ತಕ್ಕಂಥ ಪ್ರಕರಣಕ್ಕೆ ಇದಕ್ಕೆ ಸಾಮರ್ಥ್ಯ ಇದೆ ಅಂತ ಬಿಟ್ಟೇಳಿ ತನಿಖೆಯಿಂದ ನಾವು ಮುಂದೆ ಖಚಿತಪಡಿಸ್ತೇವೆ.